ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಅನ್ನೋದು ಕನ್ನಡದ ಪಾಲಿಗೆ ಬರೀ ರಿಯಾಲಿಟಿ ಶೋ ಆಗಿ ಉಳಿದಿಲ್ಲ. ಇದೊಂದು ಇಂಟ್ರೆಸ್ಟಿಂಗ್ ಜರ್ನಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಬಿಗ್ ಬಾಸ್ ನೋಡೋ ಬಹುತೇಕ ವೀಕ್ಷಕರು ಇದೇ ರೀತಿ ಫೀಲ್ ಮಾಡುತ್ತಾರೆ. ಇದೇ ಕಾರಣಕ್ಕೆ ಅಲ್ವಾ ಬಿಗ್ ಬಾಸ್ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಾ ಇರೋದು. ಪ್ರತಿ ಸೀಸನ್ ಶುರುವಾದಾಗ್ಲೂ ಜನ ಅಪ್ಪಿ ಮುದ್ದಾಡೋದು, ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಹೊತ್ತು ಮೆರೆಸೋದು. ಕನ್ನಡದ ಪಾಲಿಗೆ ಬಿಗ್ ಬಾಸ್ ಅನ್ನೋದು ಹಬ್ಬ ಆಗೋಗಿದೆ. ಬಿಗ್ ಬಾಸ್ ಶುರುವಾಯಿತು ಅಂದ್ರೆ ಸಾಕು, ಟಿವಿ ಮುಂದೆ ಕೂತವರು ಆ ಕಡೆ ಈ ಕಡೆ ಓಡಾಡಲ್ಲ. ಆ ಮಟ್ಟಿಗೆ ಇನ್ವಾಲ್ವ್ ಆಗ್ತಿದ್ದಾರೆ. ಯಾರು ಹೇಗೆ ಆಡ್ತಾರೆ, ಯಾರು ಬೆಸ್ಟ್ ಯಾರು ವೇಸ್ಟ್ ಅನ್ನೋದನ್ನ ಡೇ 1 ನಿಂದಲೂ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ತಮ್ಮ ನೆಚ್ಚಿನ ಸ್ಪರ್ಧಿ ಗೆದ್ರೆ ತಾವೇ ಕಪ್ಪು ಗೆದ್ದಂತೆ ಸಂಭ್ರಮಿಸ್ತಾರೆ. ನಿಜಕ್ಕೂ ಬಿಗ್ ಬಾಸ್ ಅಭಿಮಾನಿಗಳದ್ದು ನಿಸ್ವಾರ್ಥ ಪ್ರೀತಿ. ಹೀಗಾಗಿ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಪ್ರಸಾರ ಆಗೋ ಟೈಮ್ನಲ್ಲಿ ನಂಬರ್ 1 ಪಟ್ಟಕ್ಕೆ ಏರೋದು. ಈ ಬಾರಿಯ ಬಿಗ್ ಬಾಸ್ ಮುಗಿದಿದ್ದಾಯಿತು. ಗಿಲ್ಲಿ ಕಪ್ಪು ಜೊತೆಗೆ ಹತ್ರ 60 ಲಕ್ಷ ಹಣವನ್ನು ಬಾಚಿಕೊಂಡಿದ್ದು ಆಯಿತು. ಕೋಟ್ಯಾಧಿಪತಿ ಆಗೋದಕ್ಕೆ ಇನ್ನೇನು ಸನಿಹದಲ್ಲಿದ್ದಾರೆ. 3 ತಿಂಗಳ ರಿಯಾಲಿಟಿ ಶೋ ಗಿಲ್ಲಿ ಬದುಕನ್ನೇ ಬದಲಿಸಿ ಬಿಡ್ತು. ದೊಡ್ಡ ಹೆಸರು ತಂದ್ಕೊಡ್ತು, ಜೊತೆಗೆ ಕೈ ತುಂಬಾ ಕಾಸು ಸಿಗುವಂತೆ ಮಾಡ್ತು. ಈಗ ರಾಶಿ ಅವಕಾಶಗಳು ಸಹ ಸಿಗೋದಕ್ಕೆ ಶುರುವಾಗಿದೆ. ಇದೆಲ್ಲವೂ ಬಿಗ್ ಬಾಸ್ ಕೃಪಾ ಕಟಾಕ್ಷ. ಬಿಗ್ ಬಾಸ್ ಮೇಲಿನ ಅಭಿಮಾನ ಹಾಗೂ ಅಲ್ಲಿನ ಸ್ಪರ್ಧಿಗಳ ಮೇಲಿನ ಪ್ರೀತಿ ಜನರಿಗೆ ಇನ್ನೂ ಕಮ್ಮಿ ಆಗಿಲ್ಲ. ಸದ್ಯಕ್ಕೆ ಆಗೋ ಹಾಗೆಯೂ ಕಾಣ್ತಾ ಇಲ್ಲ ಬಿಡಿ. ಇದೇ ಹೊತ್ತಲ್ಲೇ ನಟಿ ಕಾವ್ಯ ತಮ್ಮ ಮನಸ್ಸಿನ ಮಾತನ್ನ 1 ತಿಂಗಳ ಬಳಿಕ ಹೊರ ಹಾಕಿದ್ದಾರೆ. ಕೈ ಮುಗಿದು ಬೇಡ್ಕೊಳ್ಳೋ ರೀತಿಯಲ್ಲೇ ಮನವಿಯೊಂದನ್ನ ಇಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಅಭಿಮಾನಿಗಳ ಅಭಿಮಾನಕ್ಕೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ದೇವರನ್ನ ಕಂಡಿದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಪಟ್ಟವನ್ನ ಕಟ್ಟಿದ್ದು. ಧ್ರುವ ಸರ್ಜಾ ತಮ್ಮ ಅಭಿಮಾನಿಗಳನ್ನ VIP ಅಂತ ಕರೆದಿದ್ದು. ಇಷ್ಟು ದಿನ ಅಭಿಮಾನ ಅಂದ್ರೆ ತಮ್ಮ ನೆಚ್ಚಿನ ನಟರ ಸಿನಿಮಾ ಬಿಡುಗಡೆಯಾದ್ರೆ ದೊಡ್ಡ ಗಾತ್ರದ ಹಾರ ಹಾಕೋದು, ಕೆಲವೊಮ್ಮೆ ಹಾಲಿನ ಅಭಿಷೇಕ ಮಾಡೋದು, ಕಟೌಟ್ ನಿರ್ಮಿಸಿ ಕುಣಿದು ಕುಪ್ಪಳಿಸೋದು ಮಾಡ್ತಾ ಇದ್ರು. ಈಗೀಗ ಹೊಸ ಟ್ರೆಂಡ್ ಶುರುವಾಗಿದೆ. ಮೈ ಮೇಲೆಲ್ಲ ಟ್ಯಾಟೋ ಹಾಕಿಸ್ಕೊಳ್ಳೋ ಖಯಾಲಿ. ಇದು ಅಭಿಮಾನಕ್ಕಿಂತಲೂ ಸ್ವಲ್ಪ ಮಿಗಿಲಾಗಿದ್ದು. ಇದನ್ನ ಅಭಿಮಾನ ಅನ್ನೋದ ಅಥವಾ ಅಂಧಾಭಿಮಾನ ಅನ್ನೋದ ಗೊತ್ತಾಗ್ತಾ ಇಲ್ಲ. ಅಭಿಮಾನ ಇರಬೇಕು ನಿಜ, ಹಾಗಂತ ಹೆತ್ತವರಿಗಿಂತಲೂ ಮಿಗಿಲು ಅನ್ನೋ ರೇಂಜ್ಗೆ ಟ್ಯಾಟೋ ಹಾಕಿಸ್ಕೊಳ್ಳೋದು ಸ್ವಲ್ಪ ಅಂಧಾಭಿಮಾನವೇ ಸರಿ. ಇಷ್ಟು ದಿನ ಬರೀ ಸಿನಿಮಾ ಮಂದಿಯ ಟ್ಯಾಟೋ ಮಾತ್ರ ಹಾಕಿಸ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳ ಟ್ಯಾಟೋ ಕೂಡ ಹಾಕಿಸ್ಕೊಂಡಿದ್ದಾರೆ. ಇದೇ ವಿಷಯವಾಗಿ ಕಾವ್ಯ ಶೈವ ಬೇಸರವಾಗಿರೋದು. ಪ್ರೀತಿಯಿಂದ ಎಚ್ಚರಿಕೆ ನೀಡಿದ್ದಲ್ಲದೆ ಮನವಿಯನ್ನು ಮಾಡಿದ್ದಾರೆ. ಈಗ ಗಿಲ್ಲಿ ವಿಷಯವಾಗಿ ದೊಡ್ಡ ಹೈ ಡ್ರಾಮಾ ನಡೀತಾ ಇದೆ. ಯಾರೋ ಅಭಿಮಾನಿಯೊಬ್ಬ ಗಿಲ್ಲಿಯ ಟ್ಯಾಟೋ ಹಾಕಿಸ್ಕೊಂಡಿದ್ದ. ಬಿಗ್ ಬಾಸ್ ಮನೆಗೂ ಟ್ಯಾಟೋ ಹಾಕಿಸ್ಕೊಂಡು ಬಂದಿದ್ದ. ಆಮೇಲೆ ಮೀಡಿಯಾದವರ ಮುಂದೆಲ್ಲ ನಿಂತ್ಕೊಂಡು ಉದ್ದುದ್ದ ಡೈಲಾಗ್ ಹೊಡಿತಾ ಇದ್ದ. ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಗಿಲ್ಲಿ ಕೂಡ ಫೋನ್ ಮಾಡಿ ಮಾತನಾಡಿದ್ದಾರೆ. ಆದ್ರೆ ತಾವು ಹೇಳಿದಂತೆ ನನ್ನನ್ನ ಮೀಟ್ ಆಗಿಲ್ಲ ಅಂತ ಹೈ ಡ್ರಾಮಾ ಶುರು ಮಾಡಿದ್ದಾರೆ. ನಾನು ಗಿಲ್ಲಿ ಮೇಲಿನ ಅಭಿಮಾನದಿಂದ ಟ್ಯಾಟೋ ಹಾಕಿಸ್ಕೊಂಡೆ, ಆದ್ರೆ ಅವರು ನನ್ನನ್ನ ಮೀಟ್ ಸಹ ಆಗಿಲ್ಲ. ನಾನ್ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ನಾನ್ ಯಾಕೆ ಅವರನ್ನ ಪದೇ ಪದೇ ಕೇಳಬೇಕು? ಅಭಿಮಾನಿಗಳಿಗೆ ಕೊಡೋ ಗೌರವ ಇದೇನಾ ಅಂತ ಕ್ಯಾಮ್ರಾ ಮುಂದೆ ಬಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ನನ್ನ ಹೆಂಡತಿ ಕೇಳಿದ್ರೆ ಏನ್ ಹೇಳೋದು ಅಂತ ಉದ್ದುದ್ದ ಡೈಲಾಗ್ ಹೊಡಿತಾ ಇದ್ದಾರೆ. ಇಂಥ ಹೈ ಡ್ರಾಮಾಗಳೆಲ್ಲ ಬೇಕಿತ್ತ? ಟ್ಯಾಟೋ ಹಾಕಿಸ್ಕೊಂಡಿದ್ದಕ್ಕೆ ಮೀಟ್ ಮಾಡಲೇಬೇಕು ಅಂತಾನೂ ಇಲ್ಲ. ಸದ್ಯದ ಮಟ್ಟಿಗೆ ಗಿಲ್ಲಿ ಸಿಕ್ಕಾಪಟ್ಟೆ ಬಿಸಿ. ಹೀಗಾಗಿ ಮೀಟ್ ಮಾಡೋದಕ್ಕೆ ಲೇಟ್ ಆಗಿರಬಹುದು. ಅದನ್ನ ಬಿಟ್ಟು ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಇದು ಪಬ್ಲಿಸಿಟಿ ಗಿಮಿಕ್ ಬಿಟ್ರೆ ಬೇರೇನೂ ಅಲ್ಲ. ಇದನ್ನೆಲ್ಲ ನೋಡಿದ ಕಾವ್ಯ ಶೈವ ತಮ್ಮ ಟ್ಯಾಟೋ ಹಾಕಿಸ್ಕೊಂಡವರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಾನು ಇದನ್ನೆಲ್ಲ ಪ್ರೋತ್ಸಾಹಿಸೋದಿಲ್ಲ. ಜೀವನ ಪೂರ್ತಿ ನಿಮ್ಮ ಸ್ಕಿನ್ ಮೇಲೆ ಆ ಟ್ಯಾಟೋ ಇರುತ್ತೆ. ಯಾರೋ ಒಬ್ರು ನಮ್ಮ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಅಂದ್ರೆ ಖುಷಿಯಾಗುತ್ತೆ. ಹಾಗಂತ ಟ್ಯಾಟೋ ಹಾಕಿಸ್ಕೊಳ್ಳೋದು ಬೇಡ. ನಮ್ಮನ್ನ ಖುಷಿಯಿಂದ ಮಾತನಾಡಿಸಿದ್ರೆ ಅಷ್ಟೇ ಸಾಕು. ಅದುವೇ ನೀವು ನನಗ್ ನೀಡೋ ಪ್ರೀತಿ. ಇದಕ್ಕಿಂತ ಬೇರೇನೂ ಬೇಡ ಅಂದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.